ಇನ್ನು ಮಂತ್ರಾಲಯ ಸ್ವಾಮೀಜಿಗಳಾಗಿರುವಂತಹ ಡಾಕ್ಟರ್ ಸುಬುಧೇಂದ್ರ ಶ್ರೀಗಳು ಕೂಡ ನರೇಂದ್ರ ಮೋದಿ ಅವರಿಗೆ ವಿಶ್ ಮಾಡಿದ್ದಾರೆ. ಮೋದಿ ಸಂಪುಟಕ್ಕೆ ಅಭಿನಂದನೆಯನ್ನ ಡಾಕ್ಟರ್ ಸುಬುಧೇಂದ್ರ ತೀರ್ಥರು ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ದಿನ. ಇದು ಮೋದಿ ಸಮರ್ಥ ನಾಯಕರು, ಹಿಂದೂ ಧರ್ಮದ ರಕ್ಷಕರು ಕೂಡ ಮೋದಿ ಅವರು ಆಗಿದ್ದಾರೆ. 3ನೇ ಬಾರಿಗೆ ಮೋದಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಇದು ನನಗೆ ತುಂಬಾ ಖುಷಿಯಾಗಿದೆ. ಮೋದಿ ಉತ್ತಮ ಆಡಳಿತ ನೀಡೋ ಭರವಸೆ ನಮಗಿದೆ ಅಂತ ಕೂಡ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಮಂತ್ರಿ ಮಂಡಲಕ್ಕೆ ಭಗವಂತ ಉತ್ತಮ ಆಡಳಿತವನ್ನ ನೀಡೋ ಶಕ್ತಿಯನ್ನ ಕೊಡ್ಲಿ ಅಂತ ಕೂಡ ಮಂತ್ರಾಲಯ ಸ್ವಾಮೀಜಿಗಳು ಬಯಸ್ತಾ ಇರುವಂತದ್ದು. ದೆಹಲಿಯಲ್ಲಿ ಡಾಕ್ಟರ್ ಸುಬುಧೇಂದ್ರ ಶ್ರೀಗಳು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ದೆಹಲಿಗೆ ಹೋಗಿದ್ರು, ಅಲ್ಲಿಂದಾನೇ ಕೂಡ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ. ಇಂದು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂತಹ ದಿನ. ಸಮರ್ಥ ನಾಯಕರು ಮತ್ತು ಹಿಂದೂ ಧರ್ಮದ ಮುಖಂಡರು ಆದಂತಹ, ಸಂರಕ್ಷಕರು ಆದಂತಹ ನರೇಂದ್ರ ಮೋದಿಜಿಯವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿಗಳಾಗಿ ಪದಗ್ರಹಣ ಮಾಡ್ತಕ್ಕಂಥದ್ದು ಮತ್ತು ಅವರ ಮಂತ್ರಿಮಂಡಲದಲ್ಲಿ ಅನೇಕ ಅನುಭವಿಗಳು, ವಿವಿಧ ರಾಜ್ಯಗಳ ಭೂತಪೂರ್ವ ಸಿಎಂಗಳು ಕೇಂದ್ರ ಮಂತ್ರಿಗಳಾಗಿ ಸ್ಥಾನವನ್ನು ಅಲಂಕರಿಸ್ತಾ ಇರತಕ್ಕಂಥದ್ದು, ಉತ್ತಮವಾದಂತಹ ಆಡಳಿತ, ಅಭಿವೃದ್ಧಿ, ದೇಶದ ಭದ್ರತೆ ಮತ್ತು ದೇಶದ ಸರ್ವೋನ್ನತೆಯನ್ನು ಅವರ ಕಾಲದಲ್ಲಿ ಮತ್ತೊಮ್ಮೆ ನಾವು ಕಾಣುವಂತಹ ಭರವಸೆ ನಮ್ಮದಾಗಿದೆ. ಇಂತಹ ನರೇಂದ್ರ ಮೋದಿಜಿಯವರಿಗೆ, ಅದೇ ರೀತಿಯಾಗಿ ಎಲ್ಲ ಮಂತ್ರಿಮಂಡಲಕ್ಕೆ ಭಗವಂತ ವಿಶೇಷವಾದ ಆಯುರಾರೋಗ್ಯಗಳನ್ನು ನೀಡಿ ಎಲ್ಲ ರೀತಿಯಾದ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿ ನಮ್ಮ ದೇಶವನ್ನು ಮುನ್ನಡೆಸಲಿ ಎಂಬುದಾಗಿ ನಾವು ಶುಭಾರೈಕೆಯನ್ನು ನೀಡ್ತಾ ಇದ್ದೇವೆ.